ನಾನು ಇಲ್ಲಿ GHPS ಮಲ್ಲಿಗೆರೆ ಶಾಲೆಯ ವಿಜ್ಞಾನ ಶಿಕ್ಷಕ. ಸೊ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅದು. ಇಲ್ಲಿ ಬೇರೆ ಬೆಟ್ಟದಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಯಾವಾಗಲೂ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಟಾಲ್ ಅನ್ನು ಹಾಕ್ತೀವಿ, ಒಂದು ಎಕ್ಸಿಬಿಷನ್ ಅನ್ನು ಮಾಡ್ತೀವಿ. ಸೊ ಆ ಎಕ್ಸಿಬಿಷನ್ ಗೆ ಪ್ರತಿ ಸ್ಕೂಲಿಂದ ಈ ಪಾಂಡವಪುರ ತಾಲೂಕದ ಸ್ಕೂಲ್ಸ್ ಏನ್ ಬರ್ತದೆ ಅಲ್ಲಿಂದ ಒಂದೊಂದು ಮಾದರಿಗಳನ್ನ ತಗೊಂಡೋಗಿ ಮಾಡಿ ಇಡಬೇಕಾಗುತ್ತೆ. ಸೊ ನಮ್ಮ ಶಾಲೆಯಿಂದ ಈ ಸರಿ ಬೋರ್ವೆಲ್ ಅಥವಾ ಹ್ಯಾಂಡ್ ಪಂಪಿನ ಒಂದು ಮಾದರಿನ ಮಾಡಿದ್ವಿ. ಎಕ್ಸಾಕ್ಟ್ ಆಗಿ ಒಂದು ನಿಜವಾದ ಹ್ಯಾಂಡ್ ಪಂಪ್ ಯಾವ ತರ ಕೆಲಸ ಮಾಡುತ್ತೆ ಅದೇ ತರ ಕೆಲಸ ಮಾಡುವಂತ ಹ್ಯಾಂಡ್ ಪಂಪ್ ಅನ್ನ ನಾವು ನಮ್ಮ ಶಾಲೆ ಮಟ್ಟದಲ್ಲಿ ತಯಾರಿಸಿದ್ವಿ. ಅದನ್ನ ತಯಾರಿಕೆ ಹೇಗೆ ಮತ್ತು ಅದು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಒಂದು ಚಾರ್ಟ್ ಇದೆ, ಇದನ್ನ ನಿಮ್ಗೆ ಆಮೇಲೆ ವಿಡಿಯೋದಲ್ಲಿ ಕ್ಲಿಯರ್ ತೋರಿಸ್ತೀನಿ, ಕ್ಲಿಯರ್ ಕಾಣಲಿಲ್ಲ ಅಂತ ಹೇಳಿದ್ರೆ. ಸೊ ಒಂದು ಬೋರ್ವೆಲ್ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ವಾಯುಮಂಡಲದ ಒತ್ತಡ ಅಥವಾ ಒತ್ತಡದಲ್ಲಿ ವ್ಯತ್ಯಾಸ ತುಂಬಾ ಇಂಪಾರ್ಟೆಂಟ್. ಆ ಒತ್ತಡದಲ್ಲಿ ವ್ಯತ್ಯಾಸವನ್ನ ಕ್ರಿಯೇಟ್ ಮಾಡಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 3 ಸ್ಟೇಜ್ ಅಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಮ್ಮ ಬೋರ್ವೆಲ್ನ ಔಟರ್ ಕವರ್. ಈ ಒಂದು ಬೋರ್ವೆಲ್ ಕೆಲಸ ಮಾಡಬೇಕು ಅಂದ್ರೆ ನಮ್ಗೆ ಹೃದಯ ಭಾಗ ಅಂತ ಹೇಳಿದ್ರೆ ಅಲ್ಲಿ ಬರುವಂತಹ ಪಂಪ್. ಸೊ ಈ ಪಂಪ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು NRV ನಾನ್ ರಿಟರ್ನ್ ವಾಲ್ವ್ ಅಂತ ಹಾಕ್ತೀವಿ. ಇದನ್ನ ನೋಡಿದ್ರೆ ಈ ತರ ಇರುತ್ತದು, ಒಂದು ಬ್ರಾಸಿನ NRV ನಾನು ಬಳಸ್ಕೊಂಡಿದ್ದೀನಿ. ಏಕಮುಖ ಹರಿವು, ಒಂದು ಕಡೆಯಿಂದ ನೀರು ಹೋಗುತ್ತೆ, ಇನ್ನೊಂದು ಕಡೆ ನೀರು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನೀರು ಈ ಕಡೆ ಹೋಗುತ್ತೆ, ಈ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನಾವು ಸಿಂಪಲ್ ಆಗಿ ನೋಡೋಣ. ಇಲ್ಲಿ ನೋಡಿ 2 NRVಗಳನ್ನ ಬಳಸ್ಕೊಂಡಿದ್ವಿ. ಇದು ಫಿಕ್ಸ್ಡ್ ಇರುತ್ತೆ, ಇದು ಈ ತರ ನಾವು ಪಂಪ್ ಮಾಡಿದಾಗ ಮೇಲೆ ಕೆಳಗೆ ಓಡಾಡುತ್ತೆ. ಸೊ ಮೊದಲನೇ ಸ್ಟೇಜ್ ಏನಾಗುತ್ತೆ, ಮೇಲ್ಗಡೆದು ಕ್ಲೋಸ್ ಇದೆ, ಇದು ಓಪನ್ ಇದೆ, ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. ಕ್ಲೋಸ್ ಇದೆ, ಇದು ಓಪನ್ ಇದೆ. ನೀರು ಕೆಳಗಿಂದ ಮೇಲೆ ಹರಿಯಕ್ಕೆ ಸಾಧ್ಯ, ಆದ್ರೆ ಇಲ್ಲಿಂದ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ. ಎರಡನೇ ಸ್ಟೇಜ್ ಏನಾಗಿದೆ, ಎರಡನೇದು ಕ್ಲೋಸ್ ಆಗಿದೆ, ಇದು ಓಪನ್ ಆಗಿದೆ. ಇದು ಆಟೋಮೆಟಿಕ್ ಆಗಿ ಆಗುತ್ತೆ, ನೀರಿನ ಒತ್ತಡದಿಂದ ಕ್ಲೋಸ್ ಆಗುತ್ತೆ, ಒತ್ತಡ ಕಡಿಮೆ ಆದಾಗ ಓಪನ್ ಆಗುತ್ತೆ. ಸೊ ಎರಡನೇ ಸ್ಟೇಜ್ ಅಲ್ಲಿ ನಾವು ಇದನ್ನ ಈ ತರ ಕೆಳಗಡೆ ಒತ್ತಿದಾಗ ಏನಾಯ್ತು, ಇದು ಓಪನ್ ಇರೋದಕ್ಕೆ ಇಲ್ಲಿಂದ ನೀರೇನಾಯ್ತು ಮೇಲ್ಗಡೆಗೆ ತುಂಬಿಕೊಂಡು, ಆದ್ರೆ ಕೆಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎರಡನೇದಾಗಿ ಕ್ಲೋಸ್ ಇದೆ. ಮೂರನೇ ಸ್ಟೇಜ್ ಅಲ್ಲಿ ಏನಾಯ್ತು, ಮತ್ತೆ ಇದನ್ನ ನಾವು ಮೇಲ್ಗಡೆ ಎತ್ತಿದ್ವಿ, ಇಲ್ಲಿ ಕೆಳಗಡೆ ಇದನ್ನ ಮೇಲ್ಗಡೆ ಎತ್ತಿದ್ವಿ. ಸೊ ಈಗ ಏನಾಯ್ತು, ಈ NRV ಕ್ಲೋಸ್ ಆಗಿತ್ತು, ನೀರು ಮೇಲ್ಗಡೆ ಇದ್ದು ಹೊರಗಡೆ ಬಂತು. ಇಲ್ಲೇನಾಯ್ತು, ಜಾಗ ಖಾಲಿ ಆಗಿದ್ರಿಂದ ಇಲ್ಲಿ ನೀರಿನ ಒತ್ತಡ ಕಮ್ಮಿ ಆಯ್ತು. ಒತ್ತಡ ಕಮ್ಮಿ ಆದಾಗ ಈ NRV ಓಪನ್ ಆಗಿದೆ, ನೀರಿನ ಮೂಲದಿಂದ ನೀರು ಇಲ್ಲಿ ಬಂದು ತುಂಬಿಕೊಂಡು ಮತ್ತೆ ಸೇಫ್ಟಿ ರಿಪೀಟ್. ಮೇಲೆ ಕೆಳಗೆ ಆಡಿಸಿದಾಗ ಒಂದ್ಸರಿ ನೀರು ಹೊರಗಡೆ ಬರುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ನೀರಿನ ಮೂಲದಿಂದ ಮೇಲ್ಗಡೆ ತುಂಬಿಕೊಳ್ಳುತ್ತೆ, ಮತ್ತೆ ಕೆಳಗಡೆ ಬಂದಾಗ ಈ ನೀರಿನ ಮೇಲೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಸೊ ಇದೇ ತರ ನಮಗೆ ಕಂಟಿನ್ಯೂಸ್ ಆಗಿ ಬೋರ್ವೆಲ್ ಅಲ್ಲಿ ನೀರು ಸಿಗುತ್ತೆ. ಅದನ್ನು ಮಾಡಕ್ಕೆ ನಾವು ಮೊದಲನೇದಾಗಿ ಒಂದು ಪಂಪ್ ನ ರೆಡಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಮಗೆ ಅದರದ್ದು ಔಟರ್ ಪಾರ್ಟ್ ಬೇಕು. ಸೊ ಈ ರೀತಿ ಬೋರ್ವೆಲ್ನ ಒಂದು ಔಟ್ಪಟರ್ ಪಾರ್ಟ್ ಬೇಕು, ಜೊತೆಗೆ ಕೆಳಗಡೆ ಒಂದು ಬಾಟಮ್ NRV ಅಂತ ಒಂದು ಬೇಕು, ಯಾಕಂದ್ರೆ ನೀರು ಬೋರ್ವೆಲ್ನಿಂದ ಮತ್ತೆ ಸೋರ್ಸಿಗೆ ಹೋಗದಂಗೆ ತಡೆಯಕ್ಕೆ. ಸೊ ಇಷ್ಟೆಲ್ಲ ಉಪಯೋಗಿಸ್ಕೊಂಡು ನಾವು ಯಾವ ತರ ಒಂದು ಬೋರ್ವೆಲ್ ಅನ್ನು ಮಾಡಿದೀವಿ ಅನ್ನೋದನ್ನ ನಾನು ತಯಾರಿಕೆಯಲ್ಲಿ ತೋರಿಸ್ಕೊಡ್ತೀನಿ. ಸೊ ಈಗ ಈ ಬೋರ್ವೆಲ್ ನ ತಯಾರಿಸಬೇಕು ಅಂತ ಹೇಳಿದ್ರೆ 3 ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಒಂದು ಬೋರ್ವೆಲ್ ಒಳಗೆ ಓಡಾಡುವಂತಹ ಪಂಪ್, ಜೊತೆಗೆ ಆ ಬೋರ್ವೆಲ್ದು ಔಟರ್ ಬಾಡಿ. ಸೊ ಇವೆರಡನ್ನ ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲು ನಾವು ಪಂಪ್ ಮಾಡಿದ್ರೆ ಇಲ್ಲಿಗೆ ನಮ್ಮ ಅರ್ಧ ಕೆಲಸ ಮುಗೀತು. ಸೊ ಪಂಪ್ ಮಾಡೋಕ್ಕೆ ನಾನು ಮೊದಲು ಒಂದು 2-2.5 ಫೀಟ್ ಉದ್ದ ಇರೋಂಥ ಒಂದು 3/4 ಇಂಚ್ದು ಪೈಪ್ ತೊಗೊಂಡಿದ್ದೀನಿ. ಆ ಪೈಪು ಮೇಲ್ಗಡೆ ಕೆಳಗಡೆ ಓಡಾಡಬೇಕಾದ್ರೆ ಇದು ಕನೆಕ್ಟ್ ಆಗಬೇಕಲ್ವಾ. ಸೊ ಅದಕ್ಕೆ ಫ್ಯಾನ್ ಹುಕ್ ನೆಟ್ ಆಗ್ತಾರಲ್ಲ, ಆ ಕ್ಲ್ಯಾಂಪನ್ನು ತೊಗೊಂಡು ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನ MTA ಅಂತ ಕರೀತಾರೆ. ಸೊ ಇದು ಹೆಂಗೆ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ. ಒಂದು ಕಡೆ ಪೈಪ್ ಹಾಕೋಕ್ಕೆ ಜಾಗ ಇರುತ್ತೆ, ಹಾಕಿ ಅಂಟಿಸ್ಬೋದು, ಇನ್ನೊಂದು ಕಡೆ ಥ್ರೆಡ್ ಇರುತ್ತೆ. ಸೊ ಆ ಥರ ಒಂದು MTA ಇಲ್ಲಿ ಹಾಕೊಂಡಿದ್ದೀನಿ. ಇದು ಯಾಕೆ ಹಾಕಿದ್ದೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ ನೋಡಿ. ಸೊ ಇದು ನಾನು ನಿಮಗೆ ಬೆಳಗ್ಗೆ ಮಾತಾಡ್ತಿದ್ದಂತಹ ಒಂದು NRV ನಾನ್ ರಿಟರ್ನ್ ವಾಲ್. ಸೊ ಈ ವಾಲನ್ನು ನಾವು ಇಲ್ಲಿಗೆ ಫಿಕ್ಸ್ ಮಾಡ್ಕೊಬೇಕು. ಸೊ ವಾಲ್ ಮಾಡಬೇಕಾದ್ರೆ ನೀವು ನೆನ್ಪಿಟ್ಕೊಳ್ಳೋದೇನೆಂದರೆ ಕೆಳಗಡೆಯಿಂದ ನೀರು ಮೇಲ್ಗಡೆ ಬರಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರಬಾರ್ದು, ಆ ಥರ ಕನೆಕ್ಟ್ ಮಾಡ್ಕೊಬೇಕು. ಸೊ ನೋಡಿ, ಈಗ ನಾನು ಕೆಳಗಡೆ ನೀರು ಮೇಲ್ಗಡೆ ಬರೋ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಏನಂದರೆ ನಮ್ಮ ಒಂದು ಪಂಪ್ ಇದೆ. ಸೊ ಇದೆ ನಮ್ಮ ಪಂಪ್. ಸೊ ಈಗೇನು ಮಾಡ್ತಾ ಇದ್ದೀನಿ, ಈ ಇನ್ನೊಂದು MTA ತಗೊಂಡು ಕೆಳಗಡೆಯಿಂದ ಹಾಕ್ಕೊಂಡಿದ್ದೀನಿ. ಆ MTAಗೆ ಈ ವಾಲನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಫಿಕ್ಸ್ ಮಾಡ್ತೀನಿ. ಟೈಪ್ ಮಾಡ್ತೀನಿ. ಇಲ್ಲಿ ನೋಡಿ, ಹಿಂದೆ ಹಾಕ್ಬೇಕಾದ್ರೆ ನಾನೇನು ಮಾಡಿದ್ದೀನಿ, ಒಂದು ರಬ್ಬರ್ ವಾಷರ್ ಅನ್ನ ಹಾಕೊಂಡಿದ್ದೀನಿ. ಸೊ ಇದೇನು ಕಾರಣ ಅಂತ ಹೇಳಿದ್ರೆ ನೀರ್ದು ಲೀಕೇಜ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಸೊ ರಬ್ಬರ್ ವಾಷರ್ನ ಇಲ್ಲಿ ಹಾಕೋಣ.
ಓಕೆ, ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡಿ ನೀರು ಲೀಕೇಜ್ ಆಗುತ್ತೆ ಥರ ನಾವು ಹಾಕೋಬೇಕು. ಬೇಕಿಗೆ ನಾನು ಟೈಪ್ ಮಾಡ್ತೀನಿ. ವಾಷರ್ ಕರೆಕ್ಟಾಗಿ ಕೂರೋ ಥರ ನಾವು ನೋಡ್ಕೊಬೇಕು. ಓಕೆ, ಇದಾಗಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಮಗೆ ನೀರು ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಷರ್ ನೀಟಾಗಿ ಆಡ್ತಾ ಇದೆ. ಪೊಸಿಷನ್ ಮಾಡಿ ನೆಕ್ಸ್ಟ್ ಇದನ್ನು ಟೈಟ್ ಮಾಡ್ಕೊಳ್ಳೋಣ. ಹಾಂ, ಈಗ ನಾನು ಇದನ್ನು ಟೈಟ್ ಮಾಡಿಕೊಂಡೆ. ಈಗ ಇದೇ ನಮ್ಮ ಬೋರ್ವೆಲ್ನ ಪಂಪು. ಈ ಪಂಪಿಗೆ ಏನಾಗಿದೆ, ರೆಡಿ ಆಗಿದೆ. ಸರ್ ಇನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡು. ಓಕೆ, ಈಗ ನಮ್ಮ ಬೋರ್ವೆಲ್ನ ಪಂಪು ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಬೋರ್ವೆಲ್ನ ಬಾಡಿ. ಸೊ ನೋಡಿ, ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಂಪು ಈ ಬೋರ್ವೆಲ್ ಒಳಗಡೆ ಓಡಾಡಬೇಕು. ಅದಕ್ಕೆ ಈ ಕ್ಯಾಪ್ ಏನಿದೆ, ಎಂಡ್ ಕ್ಯಾಪ್ ಅಂತ ಕರೀತಾರೆ, ಇದನ್ನು 2.5 ಇಂಚ್ ತೊಗೊಂಡಿದ್ದೀನಿ. ಈ ಬೋರ್ವೆಲ್ ಪೈಪನ್ನು 3 ಇಂಚ್ ತೊಗೊಂಡಿದ್ದೀನಿ. ಈಗ ಆರಾಮಾಗಿ ಇದೇನಾಗುತ್ತೆ, ಬೋರ್ವೆಲ್ದು ಇದರೊಳಗೆ ಓಡಾಡುತ್ತೆ. ಸೊ ಏನಾಗ್ತಾ ಇದೆ, ಓಡಾಡ್ತಾ ಇದೆ. ಸೊ ನಾನು ನೆಕ್ಸ್ಟು ಈ ಬೋರ್ವೆಲ್ದು ಬಾಡಿ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, 3 ಇಂಚಿದು ಪೈಪಿಗೆ ಒಂದು ಹೋಲ್ ಮಾಡ್ಕೊಂಡು, ಇದು ಸ್ವಲ್ಪ ಹೈಟೆಲ್ಲ ನೀವು ನಿಮ್ಗೆ ಎಷ್ಟು ಬೋರ್ವೆಲ್ ಹೈಟ್ ಬೇಕು ಅದನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಟ್ಯಾಂಕಿಗೆ ಹಾಕೋ ನಿಪ್ಪಲ್ ಅಂತ ಕರೀತಾರೆ. ಅದು ಹೆಂಗೆ ಕಾಣುತ್ತಂದ್ರೆ ಈ ಥರ ಇರುತ್ತೆ. ಇದನ್ನು ಟ್ಯಾಂಕಿಗೆ ಹಾಕೋ ನಿಪ್ಪಲ್ ಅಂತ ಕರೀತಾರೆ. ಇದು ಕೂಡ ಏನಂದರೆ, ನಾವು ಒಳಗಡೆಯಿಂದ ಈ ಥ್ರೆಡ್ಡನ್ನು ಹಾಕಿ ಮೇಲ್ಗಡೆಯಿಂದ ಒಂದು ವಾಷರ್ ಕೂಡ ಇದೆ, ಅದಕ್ಕೆ ಅಲ್ಲಿ ನೋಡಿದ್ರೆ ಕಾಣಿಸ್ತಿದೆ. ವಾಷರ್ನ ಹಾಕಿ ನಾವೇನು ಮಾಡಬೇಕು, ಇದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡ್ರೆ ಈ ಕಡೆ ಏನಾಗುತ್ತೆ, ನಮಗೆ ಪೈಪನ್ನು ಹಾಕೋಕ್ಕೆ ಜಾಗ ಸಿಗುತ್ತೆ. ಸೊ ಇಷ್ಟು ಮಾಡಿಕೊಂಡ್ರೆ ಬೋರ್ವೆಲ್ದು ಬಾಡಿ ಕೂಡ ರೆಡಿ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇಲ್ಲಿ 3 ಪಟ್ಟಿ ಇದೆ. ಆ ಪಟ್ಟಿದ ಯೂಸ್ ಏನಂತ ನಾನು ನಿಮಗೆ ಸ್ಟ್ಯಾಂಡ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಒಂದು ಪಂಪ್ ರೆಡಿ ಆಯಿತು, ಬಾಡಿ ರೆಡಿ ಆಯಿತು. ಇನ್ನೊಂದು ಏನು ಅವಶ್ಯಕತೆ ಇದೆ ಅಂದರೆ, ನಮಗೆ ಈ ಬೋರ್ವೆಲ್ಲಿಗೆ ಕೆಳಗಡೆ ಒಂದು ಕ್ಯಾಪ್ ಬರುತ್ತೆ. ಈ ಕ್ಯಾಪಲ್ಲೂ ಕೂಡ ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ದೆ, ಏನು ಬೇಕು ನಮಗೆ, ಒಂದು NRV ಬೇಕು. ಸೊ ಒಂದು NRV ಇದೆ, ಇನ್ನೊಂದು NRV. ಇದನ್ನು ಫಿಟ್ ಮಾಡೋಕ್ಕೆ ನಮ್ಮ ಹತ್ರ ಒಂದು MT ಏನೂ ಇದೆ, ಅದ್ರ ಜೊತೆಗೆ ಒಂದು ವಾಷರ್. ಓಕೆ, ವಾಷರ್ ಕೂಡ ಇದೆ. ಇದನ್ನೇನು ಮಾಡ್ತೀನಿ, NRVನ ಇಲ್ಲೂ ಕೂಡ ಕೆಳಗಡೆಯಿಂದ ನೀರು ಮೇಲ್ಗಡೆ ಬರೋ ಥರ ಮಾಡ್ಕೊತೀನಿ. ಮೇಲ್ಗಡೆಯಿಂದ ನೀರು ಕೆಳಗಡೆ ಬರಬಾರ್ದು, ಯಾಕಂದರೆ ಮೇಲ್ಗಡೆ ಇರೋದು ನೀರು ಬೋರ್ವೆಲಲ್ಲಿ ಇರುತ್ತೆ, ಅದು ಸೋರ್ಸಿಗೆ ವಾಪಸ್ಸು ಹೋಗಬಾರ್ದು. ಸೊ ಹಿಂಗೆ ಹಾಕ್ಕೊಂಡು ಇಲ್ಲಿಗೆ ಏನು ಮಾಡ್ತೀನಿ, ಇಲ್ಲಿಗೂ ಕೂಡ ಒಂದು ವಾಷರನ್ನು ಹಾಕ್ಕೊತೀನಿ, ನೀರು ಕೆಳಗಡೆ ಬರದೇ ಇರೋ ಥರ ವಾಷರ್ನ ಹಾಕ್ಕೊಂಡು ಇಲ್ಲಿ ಥ್ರೆಡ್ ಹಾಕೊಂಡು ಟೈಟ್. ಅದು ಇಟ್ಕೊಳ್ಳಿ. ಸೊ ಈ MT ಓಕೆ ಟೈಟ್ ಆಯಿತು. ಈ MT ಇಂದ ಏನು ಉಪಯೋಗ ಅಂದರೆ, ನಮ್ಗೇನಾದರೂ ಇನ್ ಫ್ಯೂಚರ್ ಎಕ್ಸ್ಟೆನ್ಷನ್ ಬೇಕು ಅಂದರೆ ನಾವೇನು ಮಾಡ್ಬೋದು, ಈ ಥರ ಪೈಪ್ ಹಾಕ್ಕೊಂಡು, ಇದು ಸೋರ್ಸಿಗೆ ಬಂದಿರೋಂಥ ಪೈಪು. ಸೊ ಸೋರ್ಸ್ ಎಷ್ಟು ಆಳ ಇದೆ ಅಷ್ಟು ಆಳವನ್ನು ನೋಡಿ ಈ ಪೈಪನ್ನು ಹಾಕ್ಕೊಂಡು ಬಿಡಬಹುದು. ಈಗ ನೋಡಿ, ಇದನ್ನು ಸೆಟ್ ಮಾಡ್ತೀನಿ. ಫಸ್ಟು ನಾವೇನು ಮಾಡ್ತೀವಿ, ಈ ಪಂಪನ್ನು ಒಳಗಡೆ ಹಾಕ್ಕೊಂಡು ರೆಡಿ ಮಾಡ್ಕೊತೀವಿ. ಸೊ ಪಂಪ್ ಈ ಥರ ಒಳಗಡೆ ಹೋಯ್ತು ನೋಡಿ, ಆರಾಮ್ಸೆ ಪಂಪು ನಮಗೆ ಆಡ್ತಾ ಇದೆ, ಪಂಪು ಆಡ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಸ್ವಲ್ಪ ಇಲ್ಲಿ ಗಮ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಗಮ್ ಹಾಕೊಳ್ಳಿಲ್ಲ ಅಂದರೆ ಪಂಪ್ ಮಾಡಬೇಕಾದ್ರೆ ಏನಾಗ್ಬಿಡುತ್ತೆ, ಇದು ಬಿಚ್ಕೊಂಡು ಬರುವಂತಹ ಸಾಧ್ಯತೆ ಇದೆ. ಆರಾಮಾಗಿ ಈಗ ಪಂಪು ಆಡ್ತಾ ಇದೆ. ನೆಕ್ಸ್ಟ್ ಒಂದು ಸಿಂಪಲ್ ಕೆಲಸ ಏನಂದರೆ, ಇನ್ನೊಂದು ಎಂಡ್ ಕ್ಯಾಪ್ ತೊಗೊಂಡು ಒಂದು ತೂತ ಮಾಡಿಕೊಂಡು ನಾವೇನು ಮಾಡ್ತೀವಿ, ಇಲ್ಲಿಗೆ ಇದನ್ನು ಫಿಕ್ಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಬೋರ್ವೆಲ್ ಈಗ ರೆಡಿ ಆಯಿತು. ಇನ್ನೊಂದು ಸಿಂಪಲ್ ಕೆಲಸ ಏನು ಅಂದರೆ, ಹ್ಯಾಂಡಲ್ ಈಸಿ ಆಗಲಿ ಅಂತ ಮೇಲೆ ಒಂದು ಈ ಥರ ಟೀ ಹಾಕ್ಕೊಂಡು, ಸೊ ಆ ಕಡೆ ಈ ಕಡೆಗೆ 2 ಹ್ಯಾಂಡಲ್ಗಳನ್ನ ಹಾಕ್ಕೊಂಡು, 2 ಹ್ಯಾಂಡಲ್ಗಳನ್ನ ಹಾಕೊಂಡು ಇಲ್ಲಿಗೆ ನಮ್ಮ ಬೋರ್ವೆಲ್ ಸಂಪೂರ್ಣವಾಗಿ ರೆಡಿ ಆಯಿತು. ಇದನ್ನೇನಾದರೂ ನಾವು ಬೇರೆ ಎಕ್ಸ್ಟೆನ್ಷನ್ ಮಾಡ್ಕೊಬೇಕಂದ್ರೆ ಈ ಥರ ಕೆಳಗಡೆ ಒಂದು ಪೈಪನ್ನು ಹಾಕೊಬೋದು. ಸೊ ಇಲ್ಲೇನಾಗುತ್ತೆ, ಇಲ್ಲಿಂದ ನಮಗೆ ನೀರು ಬರುತ್ತೆ, ಇದು ನಮ್ಮ ಪಂಪ್ ಇದೆ. ಈ ಜಾಗದಲ್ಲಿ ನಮಗೆ ಬಕೆಟಿಗೆ ಬೇಕೋ ಅಥವಾ ಸಂಪಿಗೆ ಬೇಕೋ ಅಥವಾ ಬಾವಿಗೆ ಬೇಕೋ, ಇದನ್ನು ನಾವು ಅದರೊಳಗಡೆ ಮುಳುಗಿಸಿ ತಗೊಬೋದು. ಸೊ ಇದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸ್ಟ್ಯಾಂಡನ್ನು ಕೂಡ ಹೆಂಗೆ ಮಾಡಬೇಕು ನೋಡೋಣ. ಆಫ್ ಮಾಡೋಣ. ಓಕೆ, ಸೊ ಇವಾಗ ನಮ್ಮದು ಬೋರ್ವೆಲ್ದು ಬಾಡಿ ರೆಡಿ ಆಗಿದೆ.
ನೋಡಿದ್ರೆ ನಿಮಗೆ ಇದು ನೀರು ಹೋಗೋಕ್ಕೆ ಜಾಗ ಇದೆ. ಸೊ ಇದು ನಮಗೆ ಬೋರ್ವೆಲ್ ಪಂಪ್ ಮಾಡೋಕ್ಕೆ. ಸೊ ಇದು ಬೋರ್ವೆಲ್ದು ಬಾಡಿ. ಈಗ ನಮಗಿರೋ ಅತಿ ದೊಡ್ಡ ಚಾಲೆಂಜ್ ಏನಂದರೆ ಈ ಬೋರ್ವೆಲ್ಲನ್ನು ನಿಲ್ಲೋ ಥರ ಯಾವ ಥರ ಮಾಡ್ಬೋದು ಅಂತ. ಸೊ ಇದನ್ನು ನೀವೇನು ಮಾಡ್ಬೋದು, ನಿಮ್ಗೆ ಯಾವ ಐಡಿಯಾ ಬರುತ್ತೆ ಆ ಐಡಿಯಾದ ಮೇಲೆ ಮಾಡ್ಕೊಬೋದು. ಆದರೆ ನಾವು ಏನನ್ನ ಸಿಂಪಲಾಗಿ ಏನನ್ನು ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಒಂದು ಬಕೆಟನ್ನು ತಗೊಂಡು ಆ ಬಕೆಟ್ ಒಳಗೆ ನಾವೇನು ಮಾಡಬೇಕು, ಈ ಬೋರನ್ನು ಹಿಂಗೆ ನಿಲ್ಲಿಸ್ಕೊಬೇಕು. ಸೊ ಇದು ಚಾಲೆಂಜ್. ಆದರೆ ಈಗ ಇದನ್ನು ನಿಲ್ಲೋ ಥರ ಹೆಂಗೆ ಮಾಡಬೇಕು. ಸೊ ಇದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಾವೆಲ್ಲ ಟೀಚರ್ಸ್ ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ಇದಕ್ಕೆ ಈ ಥರ ಮರಗಳನ್ನ ಕಟ್ ಮಾಡ್ಕೊಂಡ್ವಿ. ಸೊ ಮರಗಳನ್ನ ಕಟ್ ಮಾಡಿಕೊಂಡು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೇನು ಮಾಡಿದ್ದೀವಿ, ಒಂದು ಕಟ್ಟನ್ನು ಮಾಡ್ಕೊಂಡಿದ್ವಿ, ಯು ಶೇಪ್ ಕಟ್ಟನ್ನು ಮಾಡ್ಕೊಂಡಿದ್ವಿ. 2 ಮರ ತಗೊಂಡು ಅದಕ್ಕೆ ಈ ಥರ ನಾವೇನು ಮಾಡಬೇಕು, ಮರಗಳನ್ನ ಲಾಕಿಂಗ್ ಸಿಸ್ಟಮಲ್ಲಿ ಲಾಕ್ ಮಾಡಬೇಕು. ಇಲ್ಲೂ ಕೂಡ ಮರಗಳನ್ನ ಲಾಕಿಂಗ್ ಸಿಸ್ಟಮಲ್ಲಿ ಹಿಂಗೆ ಲಾಕ್ ಮಾಡ್ಕೊಬೇಕು. ಸೊ ಏನಾಯಿತು, ಇಲ್ಲಿ ಮಧ್ಯದಲ್ಲಿ ನಮಗೆ ಹೋಲ್ ಸಿಕ್ತಲ್ಲ, ಇದರೊಳಗೆ ಬೋರ್ವೆಲ್ಲ ನಿಲ್ಲಿಸ್ಕೊಂತೀವಿ. ಆದರೆ ಒಂದು ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ, ಏನಾಗುತ್ತೆ, ಆ ಕಡೆ ಈ ಕಡೆ ಶೇಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಇದನ್ನೇ ಇನ್ನೊಂದು ಸೆಟ್ ಮಾಡಿಕೊಂಡು ಇದನ್ನು ಇಲ್ಲಿ ನೋಡಿ, ಇಲ್ಲಿ ಹೋಲ್ನ ಮಾಡಿಕೊಂಡು ಇಲ್ಲಿಗೆ ಫಿಕ್ಸ್ ಮಾಡಿಕೊಂಡು ಅದರೊಳಗೆ ಬೋರ್ವೆಲ್ನ ಇಳಿಸ್ಕೊಬೇಕು. ಸೊ ಆಫ್ ಮಾಡಿಗ. ಸೊ ಈಗ ಇದು ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ, ನೀವು ನೋಡ್ಬೋದು. ಆವಾಗಲೇ ಹೇಳ್ತಾ ಇದ್ದೆ, ಇದ್ರ ರೀಸನ್ ಏನು ಅಂದರೆ, ಬೋರ್ವೆಲ್ ಮೇಲೆ ಕೆಳಗೆ ಆಡಲ್ಲ. ಇದ್ರ ಕೆಳಗೂ ಕೂಡ ಒಂದಿದೆ, ಇದೇ ಥರದ ಪಟ್ಟಿ, ಮಧ್ಯದಲ್ಲೊಂದಿದೆ, ಮೇಲ್ಗಡೆ ಒಂದಿದೆ. ನಾವೇನು ಮಾಡ್ತೀವಿ, ಈಗ ಇದೇ ಥರ ಪಟ್ಟಿಯನ್ನು ಇನ್ನೊಂದು ಲೇಯರು ಇಲ್ಲಿಗೆ ಹಾಕೊತೀವಿ. ನಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಏನು ಮಾಡಿದ್ದೀವಿ, ಈ ಥರ B3 ಈ ಕಡೆ B4 ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ, ಯಾವುದ್ಯಾವುದಕ್ಕೆ ಬೇಕಂತೇಳಿ DR ಹೀಗೆ ಮಾಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೋಡೋಣ, 2ನೇ ಪಟ್ಟಿನೂ ಕೂಡ ಸೇರಿಸ್ಕೊಳ್ಳೋಣ. ಸೊ ಈಗ ನಾವು 2 ಲೇಯರ್ನ ಕೂಡ ಮಾಡ್ಕೊಂಡಿದ್ದೀವಿ ನೋಡಿ, ಎಲ್ಲದಕ್ಕೂ ನಂಬರಿಂಗ್ ಮಾಡಿಕೊಂಡು. ಈಗ ಈ ಗ್ರಿಪ್ ಇರೋದಕ್ಕೆ ಬೋರ್ವೆಲ್ ಕೆಳಗೆ ಹೋಗಲ್ಲ, ಅದ್ರ ಕೆಳಗಡೆ ಇರೋಂಥ ಗ್ರಿಪ್ಪು ಮೇಲೆ ಕೆಳಗೆ ಎರಡೂ ಆಡ್ದಂಗೆ ತಡೆಯುತ್ತೆ. ಸೊ ಈಗ ನೀವು ನೋಡಿದ್ರೆ ನಮ್ಮ ಬೋರ್ವೆಲ್ದು ಸ್ಟ್ಯಾಂಡ್ ರೆಡಿ ಆಯಿತು, ಆ ಬೋರ್ವೆಲ್ದು ಪಂಪ್ ರೆಡಿ ಆಗಿದೆ, ಬೋರ್ವೆಲ್ ಈಗ ಯೂಸ್ ಮಾಡೋಕ್ಕೆ ರೆಡಿ. ಸೊ ನಾವೇನಾದರೂ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂದರೆ, ಕೆಳಗಡೆ ತೋರಿಸಿದ್ನಲ್ಲ MTA, ಅಲ್ಲಿ ಕೆಳಗಡೆ ಇದೆ ಅದು ಬಾಟಮಲ್ಲಿ ನೀರು ಸಾಕು ಮಾಡೋಕ್ಕೆ, ಅಲ್ಲಿಂದ ಬೇಕಂದರೆ ಪೈಪ್ ಎಕ್ಸ್ಟೆನ್ಷನು ತೊಗೊಬೋದು. ಸೊ ಈಗ ನೋಡೋಣ ಈ ಬೋರ್ವೆಲ್ಲು ಎಷ್ಟು ಕೆಲಸ ಮಾಡುತ್ತೆ ಅಂತ. ಸೊ ಈಗ ನಮ್ಮ ಶಾಲೆಯ ಬೋರ್ವೆಲ್ ರೆಡಿ. ಬೋರ್ವೆಲ್ ಸೆಟ್ ಹಿಂಗೆ ಕಾಣ್ತಾ ಇದೆ. ಮಕ್ಕಳು ಅದಕ್ಕೆ ನೀರು ಹಾಕಿ ಪಂಪ್ ಮಾಡೋಕ್ಕೂ ಕೂಡ ಕಾಯ್ತಾ ಇದ್ದಾರೆ. ನಮಗೆ ಈಗ ಸೋರ್ಸ್ ನೀರಿಲ್ಲದೆ ಇರೋದಕ್ಕೆ ಅದೇ ಈ ನೀರು ಹಾಕ್ತಾರ ನೀರೇ, ಈ ಬಕೆಟೇ ಸೋರ್ಸ್ ಥರ ಕೆಲಸ ಮಾಡುತ್ತೆ. ಬಕೆಟ್ ಈಗ ನಮಗೆ ನೀರಿನ ಮೂಲ. ಫಿಲ್ ಮಾಡ್ರಪ್ಪ ಅದನ್ನು. ಓಕೆ. ಸೊ ನೀವೇನಾದರೂ ಇದನ್ನು ಪ್ರಾಜೆಕ್ಟಿಗೆ ಯೂಸ್ ಮಾಡಬೇಕು ಅಂದರೆ ನಾವೇನು ಮಾಡ್ಬೋದು, ಮುಂದೆ ಒಂದು ಬಕೆಟನ್ನ ಈ ಥರ ಇಟ್ಕೊಂಡು ಏನು ಮಾಡ್ಬೋದು, ಇಲ್ಲಿಂದ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ರೆ ನೀರು ಬಂದಿದ್ದು ಮತ್ತೆ ಅಲ್ಲಿಗೆ ಹೋಗುತ್ತೆ. ಪಂಪ್ ಮಾಡಿದ್ರೆ ನೀರು ಬರುತ್ತೆ ನೋಡೋಣ. ಈಗ ನೀರು ನೀರು ಬಕೆಟ್ ಒಳಗೆ ತುಂಬ್ತಾ ಇದೆ. ನೀವು ಎಷ್ಟೊತ್ತವರೆಗೆ ಆ ಥರ ಪಂಪ್ ಮಾಡ್ತಿರ್ತೀರ ಅಷ್ಟೊತ್ತವರೆಗೂ ನೀರು ಬಕೆಟ್ ಒಳಗೆ ತುಂಬಿಕೊಳ್ಳುತ್ತೆ. ಓಕೆ ನೋಡಿ, ಈಗ ನಾವು ಪಂಪ್ ಮಾಡ್ದಂಗೆ ನೀರು ಅಲ್ಲಿಂದ ಪಂಪ್ ಆಗಿ ಇಲ್ಲಿ ಬರ್ತಾ ಇದೆ. ಇದು ನಮ್ಮ GHPS ಮಲ್ಲಿಗೆರೆ ಶಾಲೆಯ ಬೋರ್ವೆಲ್ನ ಮಾದರಿ. ಇದನ್ನು ನಾವು ನೈಜವಾಗೂ ಕೂಡ ಬಾವಿಯಿಂದ ನೀರನ್ನು ತೆಗೆಯೋಕ್ಕೆ ಅಥವಾ ಸಂಪಿನ ನೀರನ್ನು ಕರೆಂಟ್ ಇಲ್ಲದಾಗ ಸಂಪಿನ ನೀರನ್ನು ತೆಗೆಯೋಕ್ಕೆ ಬಳಸ್ಕೊಬೋದು. ಮಾಡಬೇಕಾಗಿರೋ ಕೆಲಸ ಅಷ್ಟೇ, ಆ ಬಕೆಟನ್ನು ತೆಗೆದು ಆ ಪೈಪನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಆ ನೀರಿನ ಮೂಲಕ್ಕೆ ಬಿಡಬೇಕು. ಸೊ ಎಲ್ರಿಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.